ಆದ್ರೆ ಸರ್ಕಾರ ಇದನ್ನ ಏನ್ ಮಾಡ್ತು ಅಂತಂದ್ರೆ ಈ ಒಂದು 6 ವರ್ಷ ಆಚಕಟ್ಟು ಕೂಡ ನಮ್ಗೆ ಈ ಶಾಲೆಗೆ ಅನೇಕನ್ನು ಹಾಕಿದ್ರು. ಈ ಶಾಲೆಗೆಲ್ಲ ಬೇರೆ ಬೇರೆ ಆಯ್ಕೆ ಮಾಡ್ಕೊಂಡು ಕೆಲವೊಂದು ಶಾಲೆಗೆ ಹಾಕಿದ್ರು. ಯಾಕೆ ಹಾಕಿದ್ರು ಅಂತಂದ್ರೆ ಶಾಲೆಯಲ್ಲಿ ಮಕ್ಕಳಲ್ಲಿ ಏನ್ ಕೊರತೆ ಇದೆ, ಅದನ್ನು ಗುರುತಿಸಿ ವರದಿ ಕೊಡಿ ಅಂತೇಳಿ ಹಾಕಿದ್ರು. ಅದನ್ನ ಮಕ್ಕಳಲ್ಲಿ ಅಪೌಷ್ಟಿಕತೆ ಹೆಚ್ಚಿದೆ, ರಕ್ತಹೀನತೆ ಹೆಚ್ಚಿಗಿದೆ, ಮಕ್ಕಳು ಅನಾರೋಗ್ಯದಿಂದ ಹೆಚ್ಚು ಬಳಲ್ತಾರೆ ಅನ್ನುವಂತ ವರದಿ ನಮ್ಮ ಇಲಾಖೆಯಿಂದ ವರದಿ ಸರ್ಕಾರಕ್ಕೆ ಹೋಗಿತ್ತು. ಅವಾಗ ಸರ್ಕಾರ ಏನ್ ಮಾಡ್ತು ಅಂತಂದ್ರೆ ಬಾಳೆಹಣ್ಣು ಮತ್ತು ತತ್ತೆ 4 ದಿವಸ ಯಾರು ಬಾಳೆಹಣ್ಣು ತಿಂತಾರೆ ಬಾಳೆಹಣ್ಣು ಕೊಡಿ ಅವರಿಗೆ, ತತ್ತೆ ತಿನ್ನೋರಿಗೆ ತತ್ತೆ ಕೊಡಿ ಅಂತ ಹೇಳಿ 4 ದಿವಸ ಆಯ್ತದ. ಈಗ ಮತ್ತೆ ಈ ವರ್ಷ ಅದನ್ನ 6 ದಿವಸಕ್ಕೆ ವಿಸ್ತರಣೆ ಮಾಡಿದ್ದಾರೆ. ಬೇರೆ ದಾನಿಗಳಿಂದ ಅಜಿಂ ಪ್ರೇಮ್ಜಿ ಅನ್ನುವಂತ ದಾನಿಗಳಿಂದ ಹಿಡ್ಕೊಂಡು 6 ದಿವಸ ಕಂಟಿನ್ಯೂ ಆಗಿ ಅದನ್ನ ತತ್ತೆ ಅಥವಾ ಬಾಳೆಹಣ್ಣು ಕೊಡಬೇಕು ಎನ್ನುವಂತ ಮಾಡಿದ್ದಾರೆ. ಆದ್ರೆ ಈಗ ನಮ್ಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಒಗ್ಗೂಡಿಕೊಂಡು ಸಮಗ್ರ ಶಿಕ್ಷಣ ಎನ್ನುವಂಥದ್ದು ಟೋಟಲ್ ಆಗಿ ಒಟ್ಟಾರೆ ಶಾಲಾ ಆಟದ ಮೈದಾನ ಇರ್ಬೋದು, ನಿಮ್ಮ ಮಕ್ಕಳ ಶೌಚಾಲಯಗಳ ವ್ಯವಸ್ಥೆ ಇರಬಹುದು, ನಿಮ್ಮ ಮಕ್ಕಳು ಕೂಡುವಂತ ಕೋಣೆಗಳ ವ್ಯವಸ್ಥೆ ಇರಬಹುದು, ಅಥವಾ ನಿಮ್ಮ ಮಕ್ಕಳಿಗೆ ಶಿಕ್ಷಕರು ಪಾಠ ಬೋಧನೆ ಮಾಡುವಂತ ವ್ಯವಸ್ಥೆ ಇರಬಹುದು, ಅಥವಾ ಶಾಲೆಗೆ ಬರುವಂತ ಅನುದಾನ ಹೇಗೆ ಬಳಕೆ ಮಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ಇರ್ಬೋದು. ಟೋಟಲ್ ಆಗಿ ಒಟ್ಟಾರೆ ಮಗುವಿಗೆ ಮಧ್ಯಾಹ್ನದಲ್ಲಿ ಬಿಸಿ ಊಟ ಕೊಡುವುದರ ಜೊತೆಗೆ ಹಿಡ್ಕೊಂಡು ಕಲಿಕಾ ಮಟ್ಟ ಹಿಡ್ಕೊಂಡು ಎಲ್ಲವನ್ನು ಪರಿಶೀಲನೆಯನ್ನು ಮಾಡಿ ವರದಿಯನ್ನು ತಯಾರಿಸಿ ಅದು ಸಾರ್ವಜನಿಕವಾಗಿಟ್ಟು ಸಾರ್ವಜನಿಕರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿ ಸರ್ಕಾರ ವರದಿ ಕೊಡುವಂತ ವ್ಯವಸ್ಥೆನೇ ಒಂದು ಸಾಮಾಜಿಕ ಪರಿಶೋಧನೆ ಅಂತ ಕರಿತೀವಿ ನಾವು. ಇದಕ್ಕೊಬ್ಬರು ನೋಡಲ್ ಅಧಿಕಾರಿ ಅವ್ರೇನೋ ಅನಿವಾರ್ಯ ಫೋನ್ ಮಾಡಿದ್ರೆ ನನ್ಗೆ ಇಲಾಖೆ ಕೆಲಸ ಇದೆ ಸರ್, ದಯಮಾಡಿ ಕ್ಷಮಿಸಿ ನೀವು ಮುಗಿಸ್ಕೋಬಹುದು ಅಂತಂದ್ರೆ ಇದಕ್ಕೆ ಇನ್ನೊಂದು ಆಪ್ಷನ್ಸ್ ಇದೆ. ಚುನಾಯಿತ SDMC ಸದಸ್ಯರು ಅಥವಾ ಅಧ್ಯಕ್ಷರನ್ನು ಹೊರತುಪಡಿಸಿ ಸಾಮಾನ್ಯವಾದಂತಹ ವ್ಯಕ್ತಿಗಳಿಗೆ ಇದರ ಸಭೆಯನ್ನು ಅಧ್ಯಕ್ಷತೆಯನ್ನು ಕೊಡಬೇಕು ಎನ್ನುವಂತ ನಿಯಮ ಇದೆ. ಹಾಗಾಗಿ ಮಾನ್ಯರು ಹನುಮಂತರ ಸಾಹೇಬಣ್ಣ ಸಾಹೇಬರು ನಿಮ್ಮವರೇ, ಅವರಿಗೆ ಇವತ್ತಿನ ಪಾಲಕರ ಸಭೆಯ ಅಧ್ಯಕ್ಷತೆಯನ್ನು ಕೊಟ್ಟಿದ್ದೀವಿ. ಅವರಿಗೂ ಕೂಡ ಮತ್ತು ಚುನಾಯಿತ ನಮ್ಮ SDMC ಅಧ್ಯಕ್ಷರಿಗೂ ವೇದಿಕೆ ಮೇಲಿರುವಂತಹ ಮುಖ್ಯೋಪಾಧ್ಯಾಯರಿಗೂ ಮತ್ತು ಸಹಶಿಕ್ಷಕರಿಗೂ ಇಲ್ಲಿನ ಶಿಕ್ಷಕ ವರ್ಗದವರಿಗೂ ಕೂಡ ತಮ್ಮೆಲ್ಲರಿಗೂ ಉತ್ಪೂರ್ವಕ ಅಭಿನಂದನೆ ಮತ್ತು ಸ್ವಾಗತವನ್ನು ಕೋರುತ್ತಾ, ಶಿಕ್ಷಣ ನಡೆಯುವಂತ ವ್ಯವಸ್ಥೆ ಹೆಂಗೆ ಅಂತಂದ್ರೆ ತ್ರಿಕೋನ ಅಂತ ಕರಿತೀವಿ ನಾವು ಆಲ್ರೆಡಿ ಪಟ್ಟಿ ಮಾಡಿ. ನಿಮ್ಮ ಮಕ್ಕಳು ಎಷ್ಟು ಮಂದಿ ಮಕ್ಕಳು ಶಾಲೆ ಬರಲ್ಲ, ಎಷ್ಟು ಮಂದಿ ಮಕ್ಕಳು ಕನ್ನಡನೂ ಓದ್ಲಿಕ್ಕೆ ಬರಲ್ಲ, ಇಂಗ್ಲಿಷ್ನೂ ಓದ್ಲಿಕ್ಕೆ ಬರಲ್ಲ, ಹಿಂದಿನೂ ಓದ್ಲಿಕ್ಕೆ ಬರಲ್ಲ. ಯಾಕಂದ್ರೆ ಒಳ್ಳೆಯ ಸ್ಟಾಫ್ ಇದೆ. ಎಲ್ಲ 4 ದಿವಸ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ. ನಾವು ಏನೆಲ್ಲ ಮಾಹಿತಿ ಕೇಳಿದ್ವೋ ಅದನ್ನೆಲ್ಲ ಮಾಹಿತಿ ಕಲೆ ಹಾಕ್ಲಿಕ್ಕೆ ನಮಗೆ ಸಹಕಾರ ಮಾಡಿದ್ದಾರೆ. ಅದನ್ನು ಯಾಕಂದ್ರೆ ನಿಮ್ಮ ಮಕ್ಕಳು ಎಷ್ಟು ಮಂದಿ ಕನ್ನಡ, ಇಂಗ್ಲಿಷ್, ಗಣಿತ, ಹಿಂದಿ ಇವ್ರು ಓದ್ಲಕ್ಕೆ ಎಷ್ಟು ಮಂದಿಗೆ ಬರಲ್ಲ ಎನ್ನುವಂತ ಮಾಹಿತಿ ಕಲೆ ಹಾಕಿ. ಶೌಚಾಲಯದ ವ್ಯವಸ್ಥೆ ಹೆಂಗಿದೆ ಅಂತ ಮಾಹಿತಿ ಕಲೆ ಹಾಕಿವಿ. ಆಟದ ಗ್ರೌಂಡ್ ಹೆಂಗಿದೆ ಅಂತ ಮಾಹಿತಿ ಕಲೆ ಹಾಕಿವಿ. ಮತ್ತೆ ನಮ್ಮ ಸಿಬ್ಬಂದಿ ವರ್ಗನು ಕೂಡ ನಿಮ್ಮ ಮನೆಗೆ ಬಂದು ಸಹಿತ ಕೇಳಿದ್ದಾರೆ. ಕೆಲವೊಬ್ಬರು ಮನೆಗೆ ಬಂದು ಕೇಳಿದ್ದಾರೆ, ನಿಮ್ಮ ಮಕ್ಕಳ ಶಾಲೆಗೆ ಹೋಗ್ತಾರೋ ಇಲ್ವಾ, ಅಥವಾ ಶಾಲೆಯಲ್ಲಿ ಏನ್ ಸಮಸ್ಯೆ ಇದೆನಾ, ಅಸ್ತವ್ಯಸ್ತ ಏನಾರ ಇದೆನಾ, ಮಗುವಿಗೆ ಏನ್ ತ್ರಾಸಿದೆನಾ ಶಾಲೆಯಲ್ಲಿ ಎನ್ನುವಂಥದ್ದನ್ನು ಮಾಹಿತಿನೂ ಕೂಡ ಕಲೆ ಹಾಕಿದ್ದಾರೆ. ಶಿಕ್ಷಣ ನಡೆಯುವಂಥದ್ದು ತ್ರಿಕೋನ ರೂಪದ. ತ್ರಿಕೋನ ಅಂದ್ರೆ ಕೆಲವೊಬ್ರಿಗೆ ಗೊತ್ತಾಗುತ್ತೆ, ಕೆಲವೊಬ್ರಿಗೆ ಗೊತ್ತಾಗುತ್ತೆ. ತ್ರಿಕೋನ ಅಂತಂದ್ರೆ 3 ಕೋನಿ ಇರ್ತವೆ, ಹಿಂಗ ಮತ್ತೆ ಹಿಂಗ 3 ಕೋನಿಗಳು ಇರ್ತವೆ. ಆ 3 ಕೋನಿ ಆಕಾರದಲ್ಲಿ ಶಿಕ್ಷಣ ನಡೆಯುತ್ತೆ. ಶಿಕ್ಷಕ, ಮಕ್ಕಳು, ಪೋಷಕರು, ಈ ತ್ರಿಕೋನಗಳು. ಶಿಕ್ಷಕರ ಮೇಲೆ ಹಾಕಿ ತಂದೆ ತಾಯಿ ಕುಂತ್ರೆ ತಂದೆ ತಾಯಿ ತಪ್ಪು, ತಂದೆ ತಾಯಿ ಮೇಲೆ ಹಾಕಿ ಶಿಕ್ಷಕರು ಕುಂತ್ರೆ ಶಿಕ್ಷಕರು ತಪ್ಪು. ಇವ್ರು ಇಬ್ಬರು ಬೇಡ ಅಂತ ಮಕ್ಕಳು ಹೇಳಾರ್ದನೆ ಕೇಳಾರ್ದನೆ ಶಾಲೆ ಬಿಟ್ರೆ ಮಕ್ಕಳು ತಪ್ಪು.
ಶಿಕ್ಷಣ ಇವ್ರು ಮೂಗೋರು ಕುಂತರ್ನೇ ಶಿಕ್ಷಣ ಆಗುತ್ತಾ, ಇಲ್ಲಾಂದ್ರೆ ಸಾಧ್ಯದ ಮಾತು ಅಂತ ಆಸೆ ಇಟ್ಕೊಂಡು ಹಾಕಿದ್ರು. ಹೌದಾ ಇವ್ರಿಗೆ ಆಸೆ ಐತೆನ? ಪೇರೆಂಟ್ಸ್ ತಂದೆ ತಾಯಿ ಕೇಳ್ತಾ ಇದ್ದಾರೆ, ಈ ಮಕ್ಕಳಿಗೆ ಶಾಲೆಗೆ ಸೇರಿಸ್ಬೇಕಾದ್ರೆ ಆಸೆ ಇಟ್ಕೊಂಡು ಶಾಲೆಗೆ ಸೇರಿಸಿದ್ರು. ಹಂಗೆ ಸುಮ್ನೆ ಬಾಜು ಬಸವಣ್ಣಪ್ಪವ್ರು ಹಾಕಿದ್ರು, ನಾವು ಹಾಕಿದ್ರಿ ಸುಮ್ಮನೆ ಸಾಲಿ ಹಿಂಗ ಹಾಕಿದ್ರೆ ಹಂಗೆ ಹಾಕಿರಿ. ಪಾಪ ಅವ್ರ ತಲೆ ಎಲ್ಲ ಆಡ್ಸ್ತಾರೆ ಹ್ಞೂ ಅಂತೇಳಿ. ಯಾವ ಬಾಜು ಮನೆಯವ್ರು ಹಾಕ್ಯಾರಿ, ಅವ್ರ ಮಕ್ಕಳೆಲ್ಲ ಸಾಲಿಗೆ ಹೋಗ್ತಿರು, ನಮಗಾನು ಹೋಗ್ಲಿ ಅಂತ ಸುಮ್ಮನೆ ಹಾಕಿನದು ಏನಕ್ಕಾಗಲ್ಲ ಮುಂದೆ. ಹಂಗಿನ ಯೋಚನೆ ಮಾಡಾಕ್ದ್ರೆ ದಯಮಾಡಿ ನಿಮ್ಮ ಮಗು ಇವತ್ತೇ ಶಾಲೆ ಬಿಡಿಸಿ ಬೇಡ. ಗುರಿ ಇರ್ಬೇಕು, ಹೌದಾ? ಏನೇ ಮಾಡ್ಬೇಕಾದ್ರೂ ಗುರಿ ಇರ್ಬೇಕು. ಗುರಿ ಇಲ್ಲದೇನೆ ಉದ್ದೇಶನೂ ಈಡೇರಲ್ಲ, ನಾವು ಏನ್ ಆಸೆ ಪಡ್ತೀವೋ ಆಸೆನೂ ಈಡೇರಲ್ಲ. ಯಾಕಂತಂದ್ರೆ ಈ ಮಕ್ಕಳ ಜೀವನ ನಿರ್ಧಾರ ಮಾಡೋರು ಯಾರು ಅಂತಂದ್ರೆ ಎರಡು ವ್ಯಕ್ತಿಗಳು, ಒಬ್ಬ ಶಿಕ್ಷಕ, ಒಬ್ಬ ಪಾಲಕ. ಇವ್ರಿಬ್ಬರ ನಡುವನೇ ಈ ಎರಡು ಮಕ್ಕಳು ಇರ್ತವೆ, ಇವ್ರಿಬ್ಬರ ಮಧ್ಯದಲ್ಲೇ ಈ ಎರಡು ಮಕ್ಕಳು ಇರ್ತವೆ. ಈ ಮಕ್ಕಳಿಗೆ ಜೀವನ ನಾಶ ಮಾಡಬೇಕು ಇವ್ರಿಬ್ಬರ ಕೈಯಲ್ಲಿದೆ. ಇವ್ರಿಬ್ಬರಿಗೆ ವೈರಿಯಾಗಿ ನಿಲ್ಬೇಕು ಇವ್ರಿಬ್ಬರ ಕೈಯಲ್ಲಿದೆ. ಇವ್ರಿಬ್ಬರಿಗೆ ದೇವರ ಸಮಾನವಾಗಿ ನಿಲ್ಬೇಕು ಇವ್ರಿಬ್ಬರ ಕೈಯಲ್ಲಿದೆ. ಇವ್ರಿಗೆ ಹೊರತುಪಡಿಸಿ ಈ ಜಗತ್ತಿನಲ್ಲಿ ಮಕ್ಕಳಿಗೆ ದೇವರು ಯಾರು ಇಲ್ಲ. ಯಾರು? ನಿಮ್ಮ ಅಮ್ಮ ದೇವರ? ಮತ್ತೆ ಯಾರನ್ನ ದೇವರ? ಅಪ್ಪ ಅಮ್ಮ ದೇವರ? ಅಪ್ಪ ಅಮ್ಮ ದೇವರ ಏನಮ್ಮ? ನಿಮಗೆ ಕೇಳ್ತಾ ಇದ್ದೀನಿ. ಜೋರಾಗಿ ಹೇಳಕ್ ನಿಮ್ಗೇನಾಗಿದೆ? ಹೌದಾ? ಶಿಕ್ಷಕರು ದೇವರ ವೈರಿನ? ಅದು ಶಿಕ್ಷಕ ನಮ್ಮ ಎದುರುಗಡೆ ನಿಂತ ಅಂತಂದ್ರೆ ನಾವು ದೇವರಂತೆ ಪ್ರತಿಬಿಂಬಿಯಾಗಿ ನೋಡ್ಬೇಕು. ಹೌದಾ? ಅಂದ್ರೆ ಶಿಕ್ಷಕನಲ್ಲಿಯೂ ಕೂಡ ಆ ಗುಣವನ್ನು ಇರಬೇಕು. ತಂದೆ ತಾಯಿನೂ ಕೂಡ ದೇವರಂತ ಅನ್ಸ್ಕೋಬೇಕಾದ್ರೆ ತಂದೆ ತಾಯಿ ಬಲ್ಲಿ ಆ ಗುಣ ಇರ್ಬೇಕಲ್ಲ. ತಂದೆ ತಾಯಿ ಬಲ್ಲಿ ಆ ಗುಣ ಇರ್ಬೇಕು. ಅಂದಾಗ ಮಗು ನಾವು ಏನ್ ಆಸೆ ಪಟ್ಟು ಈ ಶಾಲೆಗೆ ಹಾಕಿವೋ ಆ ಆಸೆ ಈಡೇರ್ಲಿಕ್ಕೆ ಸಾಧ್ಯತೆ ಇರುತ್ತೆ ಅಂತ. ಅದಕ್ಕೆ ಸರ್ವಜ್ಞ ಹೇಳಿದ್ರು ಅಂತ. ಸರ್ವಜ್ಞ ಒಂದ್ ಚಂದ ವಚನ ಹೇಳಿದ್ದಾರೆ. ಏನಂತಂದ್ರೆ, ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ. ಸ್ಪಷ್ಟವಾಗಿ ಸರ್ವಜ್ಞ ತನ್ನ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡು ಈ ವಚನವನ್ನು 3 ಸಾಲಿನಲ್ಲಿ ತಿರುಪತಿ ರೂಪದಲ್ಲಿ ಬರೆದು ಸಮಾಜಕ್ಕೆ ಇದನ್ನು ಪ್ರತಿಬಿಂಬಿಯಾಗಿ ನಿಲ್ತರು. ಶಿಕ್ಷಣ ಇವ್ರ ಮೂಗರಲ್ಲೇ ನಡೆಯುತ್ತೆ. ತಂದೆ, ಶಿಕ್ಷಕ, ತಾಯಿ, ಇವ್ರ ಮೂಗೋರು ಕೂಡಿ ಮಗುವಿಗೆ ಪೌಷ್ಟಿಕ ಅಂಶವಾಗಿ ನಿಲ್ಬೇಕು. ಅಂದಾಗ ಮಾತ್ರ ಶಿಕ್ಷಣ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಹೌದಾ? ಫಸ್ಟ್ ತಂದೆ. ತಂದೆ ವಿದ್ಯೆ ಕಲಿಸ್ತಾನೆ ಅಲ್ರಿ, ಅವ ಹೆಂಗ್ ವಚನ ಬರದ? ತಂದೆನೇ ಮೂಲ ಕಾರಣ. ಇವತ್ತು ನೀವು ಶಾಲೆಯಲ್ಲಿ ಬಂದು ಕೂಡ್ಲಿಕ್ಕೆ ಮೂಲ ಕಾರಣ ತಂದೆ. ಹೌದಾ? ಯಾಕೆಂತಂದ್ರೆ ಅವ ಪಾಟಿ, ಪುಸ್ತಕ, ಪೆನ್ ಇದನ್ನೆಲ್ಲ ಹೋಗ್ಲಿಕ್ಕೆ ಮಾಡ್ಲಿಕ್ಕೆ ನಮಗ್ ವ್ಯವಸ್ಥೆ ಮಾಡಿಕೊಟ್ಲಿಲ್ಲ ಅಂತಂದ್ರೆ, ಫೋನ್ ಬಂದ್ ಮಾಡ್ತೀರಿ, ಆ ವ್ಯವಸ್ಥೆ ಮಾಡಿಕೊಡ್ಲಿಲ್ಲ ಅಂತಂದ್ರೆ ನಾವು ಶಿಕ್ಷಣ ಕಲೀಲಿಕ್ಕೆ ಆಗ್ತಿದ್ದಿಲ್ಲ. ತಂದೆ ಮೂಲ ಕಾರಣ. ಯಾಕೆಂತಂದ್ರೆ ನನ್ನ ಮಗುವಿಗೆ ಶಾಲೆಗೆ ಹೋಗ್ಬೇಕಾದ್ರೆ ಏನೆಲ್ಲ ಬೇಕು ಆ ವ್ಯವಸ್ಥೆ ಮಾಡೋವನೇ ತಂದೆ. ಪೆನ್ ಬೇಕು, ಪುಸ್ತಕ ಬೇಕು, ಕಾಪಿ ಬೇಕು, ಅವನಿಗೆ ಬೂಟ್ ಬೇಕು, ಚಪ್ಪಲಿ ಬೇಕು, ಏನೆಲ್ಲ ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡಬೇಕು. ಶಾಲೆ ತನ ತಂದು ಬಿಡ್ಬೇಕು. ಇವಾಗ ನಿಜವಾದಂತ ತಂದೆ, ನಿಜವಾದಂತ ದೇವರ ಸ್ಥಾನದಲ್ಲಿ ಮಕ್ಕಳ ಎದುರುಗಡೆ ನಿಲ್ತಾನೆ. ಈ ಕೆಲಸ ಮಾಡಿದ್ರೆ, ಮಾಡ್ಲಿಲ್ಲ ಅಂದ್ರೆ ರಾಕ್ಷಸ, ವೈರಿ ಅಂತ ಕರಿತೀವಿ. ಸರ್ವಜ್ಞ ಈ ಕೆಲಸ ಇವ ತಂದೆ ಮಾಡ್ಲಿಲ್ಲ ಅಂತಂದ್ರೆ ಇವ ತಂದೆ ಅಲ್ಲ, ವೈರಿ, ಮಗುವಿನ ವೈರಿ. ಶಿಕ್ಷಣವನ್ನು ನಾಶಪಡಿಸಲಿಕ್ಕೆ ಮೂಲಭೂತವಾದಂತ ಕಾರಣಭೂತ ವ್ಯಕ್ತಿ ಅಂತ ಕರಿತೀವಿ ಅವನಿಗೆ. ಯಾಕೆಂತಂದ್ರೆ ತಂದೆ ಜವಾಬ್ದಾರಿ ಇದೆ. ಅದಕ್ಕೆ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ, ಈ ತಂದೆಗೆ ಯಾವ್ದೋ ಬಡತನ ಪರಿಸ್ಥಿತಿ ಐತೆ, ಎಲ್ಲೋ ಕೂಲಿ
ಮಾಡ್ಲಕ್ ಹೋಗ್ತಾನೆ, ಎಲ್ಲೋ ಏನೇನೋ ಮಾಡ್ಲಕ್ ಹೋಗ್ತಾನೆ ಅಂತ ಹೇಳಿ ಸರ್ಕಾರಿ ಶಾಲೆಯಲ್ಲೆಲ್ಲ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ 2 ಜೋಡ್ ಬೂಟ್ ಕೊಟ್ಟಿದೆ. 2 ಜೋಡನ್ನ ಒಂದ್ ಜೋಡ್ ಬೂಟ್ ಕೊಟ್ಟಿದೆ ಇವರಿಗೆ, 2 ಜೋಡ್ ಬಟ್ಟಿ ಕೊಟ್ಟಿದೆ. ಹೌದಾ? ಆಮೇಲೆ ಓದ್ಲಿಕ್ಕೆ ಪುಸ್ತಕ ಕೊಟ್ಟಿದೆ. ಆಮೇಲೆ ಮಧ್ಯಾಹ್ನ ಊಟ ಮಾಡ್ಲಿಕ್ಕೆ ಫ್ರೀಯಾಗಿ ಕೊಟ್ಟಿದೆ, ಆಹಾರ ಕೊಟ್ಟಿದೆ. ಹೌದಾ? ಆಮೇಲೆ ಮಗುವಿಗೆ ಅನಾರೋಗ್ಯದಿಂದ ಬಳಲಬಾರ್ದು, ನಿಶಕ್ತಿ ಆಗಬಾರ್ದು ಮಗುವಿಗೆ ಅಂತಂದ್ರೆ ಅದು ತತ್ತಿ ತಿನ್ನೋರಿಗೆ ತತ್ತಿ ಕೊಟ್ಟಿದೆ, ಬಾಳೆಹಣ್ಣು ತಿನ್ನೋರಿಗೆ ಬಾಳೆಹಣ್ಣು ಕೊಟ್ಟಿದೆ. ಅದು ಎಷ್ಟು ಮತ್ತೆ ಚಕ್ಕಿನೂ ಕೊಡ್ತಿದ್ರು, ಆ ಚಿಕ್ಕಿ ಬಂದ್ ಮಾಡಿದ್ದಾರೆ. ಅದರಲ್ಲೇ ಕಬ್ಬಿನ ಅಂಶ ಹೆಚ್ಚಿಗಿದೆ, ಮಕ್ಕಳಿಗೆ ಅದು ಡೇಟ್ ಮುಗಿದು ಸಪ್ಲೈ ಆಗ್ತಾ ಇದ್ದಾವೆ, ಹಂಗಾಗಿ ಅದು ಬೇಡ ಅಂತ ಹೇಳಿ ಬಂದ್ ಮಾಡಿದ್ದಾರೆ. ಒಂದು ವಾರ ಆಯ್ತು ಅದು ಬಂದ್ ಮಾಡಿ. ತತ್ತಿ ಮತ್ತು ಬಾಳೆಹಣ್ಣು 2 ಇದಾವೆ ಪೌಷ್ಟಿಕಾಂಶ. ಅದೇ ಹೆಡ್ಮಾಸ್ಟರ್ಗೆ ನಾನು ಒಂದ್ಸಲ ಡಿಸ್ಕಸ್ ಮಾಡ್ತಾ ಇದ್ದೆ. ಜೂನ್, ಜುಲೈ, ಆಗಸ್ಟ್ 3 ತಿಂಗಳು ಒಂದ್ಸಲ ಕಾಟ ಮಾಡ್ತಾರೆ. ಜೂನ್ ನಲ್ಲಿ ಕಾಟ ಮಾಡ್ತಾರೆ, ಮಕ್ಕಳಿಗೆ ತೂಕ ಮಾಡ್ತಾರೆ. ಹೌದೇನ? ತೂಕ ಮಾಡ್ತಾರೆ ಜೂನ್ ನಲ್ಲಿ. ಫಸ್ಟ್ ಶಾಲೆಗೆ ಸೇರಿದ ಮೇಲೆ ತಕ್ಷಣನೇ, ಶಾಲೆ ಸ್ಟಾರ್ಟ್ ಆಗಿದ ತಕ್ಷಣನೇ ತೂಕ ಮಾಡ್ತಾರೆ ಮಕ್ಕಳಿಗೆ. ಆ ತೂಕ ಮಾಡಿದ್ಮೇಲೆ ಮತ್ತೆ 3 ತಿಂಗಳು ಆದ್ಮೇಲೆ ತೂಕ ಮಾಡ್ತಾರೆ. ಅಂದ್ರೆ ಸರ್ಕಾರ ಕೊಟ್ಟಂತ ಆಹಾರಕ್ಕೆ ಏನ್ ವ್ಯತ್ಯಾಸ ಇದೆ, ಮಗುವಿನಲ್ಲಿ ಏನ್ ಬದಲಾವಣೆ ಆಗುತ್ತೆ ಅಂದ್ರೆ 200 ಗ್ರಾಮು, 150 ಗ್ರಾಮು, 250 ಗ್ರಾಮ್ ತನಕ ಮಕ್ಕಳು ತೂಕದಲ್ಲಿ ಹೆಚ್ಚಾಗ್ತಾರೆ. ತೂಕದಲ್ಲಿ ಮತ್ತೆ 3 ತಿಂಗಳು ತೂಕ ಮಾಡಿದ್ಮೇಲೆ ಅದು ಹೆಚ್ಚಿಗೆ ಬರುತ್ತೆ ಸರ್ ಅಂತ ಹೇಳಿ ಹೇಳ್ತಾ ಇದ್ರು. ಇದು ಸರ್ಕಾರ ಕೊಟ್ಟಂತ ಲಾಭ. ಹಂಗಾಗಿ ಇದನ್ನೆಲ್ಲ ತಂದೆ ತಾಯಿಗೆ ಅದನ್ನು ಪೂರೈಕೆ ಮಾಡ್ಲಿಕ್ಕೆ ಆಗ್ತದೋ ಇಲ್ಲೋ ಬಡತನ ಪರಿಸ್ಥಿತಿಯಲ್ಲಿ ಏನಂತ ಹೇಳಿ ಯೋಚನೆಯಲ್ಲಿ ಇಟ್ಕೊಂಡು ಸರ್ಕಾರ ಎಲ್ಲಾನು ಉಚಿತ ಇರ್ತದೆ. ಯಾರನ್ನ 10 ರೂಪಾಯಿ ಫೀಸ್ ಕಟ್ಲತ್ತೀರೇನ್ರಿ ಇದರಲ್ಲಿ? ತಂದೆ ತಾಯಿ ಹೇಳ್ರಿ, ಯಾರಾದ್ರೂ ಯಾರ ಮಕ್ಕಳು 10 ರೂಪಾಯಿ ಯಾರಾದ್ರೂ ಫೀಸು ಶಾಲೆಗೆ ಹೆಡ್ ಮಾಸ್ಟರ್ 10 ರೂಪಾಯಿ ತೊಗೊಂಡ್ ಬರ್ರಿ ಅಂತ ಹೇಳಿ ಯಾರು ಹೆಡ್ ಮಾಸ್ಟರ್ ಕೇಳಿದಾರೆ ನಿಮ್ಗೆ? ಇಲ್ಲ, ಫ್ರೀ ಇದೆ. ಬಿಡ್ತಾರೆ 10 ರೂಪಾಯಿ. ಯೂಟ್ಯೂಬ್ ಲೈವ್ ನಡೀತದೆ. ಇಲ್ಲ, ನೀವು ಕರೆಕ್ಟ್ ಆಗಿ ಹೇಳಿ. ಆ ಯೂಟ್ಯೂಬ್ ಲೈವ್ ಇರುತ್ತೆ, ಗೊತ್ತಾಯ್ತಾ? ಸರ್ಕಾರನು ಸಹ ನೋಡ್ತಾ ಇರ್ತದೆ ಅದನ್ನು. ನಾವು ಮಾತಾಡೋದು ನೀವು 10 ರೂಪಾಯಿ ಫೀಸ್ ಕೊಡ್ತಾರ ಕೂಡ 10 ರೂಪಾಯಿ ಫೀಸ್ ಕೊಡ್ತೀರಾ? 20 ರೂಪಾಯಿ ಫೀಸ್ ಕೊಡ್ತೀರಾ? ಕೊಟ್ಟಿದ್ದೀರಿ? ಯಾರು ಕೊಟ್ಟಿಲ್ಲ. 1 ರೂಪಾಯಿನೂ ಕೂಡ ಇಲ್ಲಿ ಕೇಳಿಬೇಕಾದ್ರೆ ಯಾರೋ ಹೆಡ್ ಮಾಸ್ಟರ್ ನಿಮಗೆ ಕೇಳಿದ್ರು ಕೂಡ ಕೊಡ್ಲಕ್ ಹೋಗ್ಬೇಡಿ. ಅದು 1 ರೂಪಾಯಿ ಫೀಸ್ನು ಕೂಡ ಇಲ್ಲ ಮಕ್ಕಳಿಗೆ. ಇವು ನಿಮ್ಮ ಮಕ್ಕಳು ಏನಾರ ತಿನ್ಲಿಕ್ಕೆ ಸರ್ ಹೇಳ್ಯಾರ, ಹಂಗ ಹೇಳ್ಯಾರ ಅಂತ ಇಸ್ಕೊಂಡು ಹೋಗಿ ತಿಂದಿರ್ಬೇಕು. ಅದು ಬೇರೆ, ಅದು ನಿಮ್ಮ ವೈಯಕ್ತಿಕ. ಅದು ಟೈ ಬೆಲ್ಟ್ ಅಂತ ಕೊಟ್ಟಿದಾರಲ್ಲ, ಅದು ಕೊಟ್ಟಿದಾರಲ್ರಿ, ಅದು ಕೊಟ್ಟಿದಾರಲ್ಲ. ಸುಮ್ನೆ ಅಡ್ಮಿಷನ್ ಫೀಸು, ಟಿ.ಸಿ. ರೊಕ್ಕ, ಡ್ರೆಸ್ ಕೊಟ್ಟಿ 2 ಜೋಡ್ ಡ್ರೆಸ್ ಕೊಟ್ಟಿ 100 ರೂಪಾಯಿ ತಗೊಂಡ್ ಬಾ, ಬೂಟ್ ಕೊಟ್ಟಿವಿ 50 ರೂಪಾಯಿ ತಗೊಂಡ್ ಬಾ, ಹಿಂಗೇನಾದ್ರು ಕೇಳಿದಾರ? ಅದೇನಿಲ್ಲ. ಹೌದಾ? ಏನ್ರಿ ಅಡ್ಮಿಷನ್ 1 ರೂಪಾಯಿ ಕೊಡುವಂಗಿಲ್ಲ, ಎಲ್ಲ ಉಚಿತ ಇದೆ. 10 ರೂಪಾಯಿನೂ ಕೊಡುವಂಗಿಲ್ಲ, 5 ರೂಪಾಯಿನೂ ಕೊಡುವಂಗಿಲ್ಲ, 1 ರೂಪಾಯಿನೂ ಕೊಡುವಂಗಿಲ್ಲ. ಎಲ್ಲಾನು ಉಚಿತವಾಗಿದೆ, ಎಲ್ಲಾನು ಫ್ರೀ. ತೊಗೊಂಡ್ರೆ ನಿಮ್ಗೆ ರಿಸಿಪ್ಟ್ ಕೊಡ್ಬೇಕು. ತೊಗೊಂಡ್ರೆ ರಿಸಿಪ್ಟ್ ಕೊಡ್ಬೇಕು. ಕೇಳಿದಿರ ನೀವು? ರಿಸಿಪ್ಟ್ ಕೇಳಿದಿರಿ? ಇಲ್ಲ, ನೀವು ರಿಸಿಪ್ಟ್ ಕೇಳಿಲ್ಲ, ಅವ್ರು ರಿಸಿಪ್ಟ್ ಕೊಟ್ಟಿಲ್ಲ. ಹೌದಾ? ಅದು ಎಲ್ಲಾನು ಫ್ರೀ ಆಗಿದೆ. 1 ರೂಪಾಯಿನೂ ಎಲ್ಲಿ ಕಟ್ಟುವಂಗಿಲ್ಲ, ಯಾವುದಕ್ಕೂ ಕೊಡುವಂಗಿಲ್ಲ. ಇದು ಗೊತ್ತಿರ್ಲಿ ನಿಮ್ಗೆ. ಇದು ಸರ್ಕಾರಿ ಶಾಲೆ. ಹೌದಾ? ಯಾಕೆ ಇದನ್ನು? ಮತ್ತೆ ಡ್ರೆಸ್ ಎಲ್ಲಾ ಮಕ್ಕಳಿಗೆ ಸರಿ ಸಮಾನವಾದಂತ ಡ್ರೆಸ್ ಇದೆ. ಯಾಕೆ ಕೊಡ್ತಾರೆ ಹೇಳಿ ಅದೊಂದು ಡ್ರೆಸ್? ಹಂಗೆ ಇವತ್ತು ಬುಧವಾರ ಇದೆ, ನೀವು ಯಾವ್ದೋ ಹಂಡ ಬಂಡ ಹಾಕೊಂಡು ಬಂದಿದ್ರ, ಹೌದಿಲ್ಲ? ಬೇರೆ ಬೇರೆ ನಿಮ್ಗೆ ಇಷ್ಟ ಬಂದಂಗೆ ಹಾಕೊಂಡು ಬಂದಿದ್ರಿ ಡ್ರೆಸ್. ಉಳ್ಕಿದ ಟೈಮಿನಲ್ಲಿ ಶಾಲಾ ಡ್ರೆಸ್ ಇರುತ್ತೆ. ಯಾಕಿರುತ್ತೆ ಅದನ್ನು? ಯಾವುದೇ ಮಗುವಿನಲ್ಲಿ ನನ್ಕಿಂತ ಶ್ರೀಮಂತರು ಇವರು, ನನ್ಕಿಂತ ಬಡ್ರು ಇವರು, ಅಥವಾ ನನ್ ಸರಿ ಸಮಾನರು ಎನ್ನುವಂತ ಭೇದ ಭಾವ, ತಾರತಮ್ಯ, ಆ ಭಾವನೆ ಮಗುವಿನಲ್ಲಿ ಉತ್ಪತ್ತಿ ಆಗಬಾರದು. ಮಗುವಿನಲ್ಲಿ ಆ
ನಿಶಕ್ತಿಯನ್ನು ಉತ್ಪತ್ತಿ ಆಗಬಾರ್ದು. ಮಗುವಿನಲ್ಲಿ ಹೌದು ನಾ ಹೆಂಗೆ ಹಾಕಿನ ಡ್ರೆಸ್ ಇವ್ರನ್ನು ಹಂಗೆ ಹಾಕ್ಯ, ನಾ ಹೆಂಗಿದ್ದೀನಿ ಇವ್ರನ್ನು ಹಂಗೆ ಅದ ಎನ್ನುವಂತ ಭಾವನೆ ಮಗುವಿನಲ್ಲಿ ಉತ್ಪತ್ತಿ ಆಗಲಿ ಎನ್ನುವಂತ ಉದ್ದೇಶ ಇಟ್ಕೊಂಡು ಎಲ್ಲಾ ಮಕ್ಕಳಿಗೆ ಸರಿಸಮಾನವಾದಂತ ಸಮವಸ್ತ್ರವನ್ನು ಹಂಚಿಕೆ ಮಾಡುತ್ತೆ ಸರ್ಕಾರ. ಅದಕ್ಕೆ ಹೌದಾ, ನೀವು ಪ್ರೈವೇಟ್ ಶಾಲೆಯಲ್ಲಿ ಹೋದ್ರೂ ಕೂಡ ಡ್ರೆಸ್ ಇರುತ್ತಾವ, ಅದಕ್ಕೆ ರೊಕ್ಕ ಯಾರು ಕೊಡ್ಬೇಕು? ತಂದೆ ತಾಯಿ ಕೊಡ್ಬೇಕು. ಶಾಲೆಯಲ್ಲಿ ನಿಮ್ಮ ಅಡ್ಮಿಷನ್ ಮಾಡ್ಬೇಕಾದ್ರೆ ಫೀಸ್ ಕಟ್ಬೇಕು, ಅಲ್ಲಿ ಬಿಲ್ಡಿಂಗ್ ಕಟ್ಟಬೇಕು. ಅವ್ರು ಬಿಲ್ಡಿಂಗ್ ಕಟ್ಟಾರ ಅಂದ್ರೆ ಸುಮ್ಮನೆ ಕೂಡ್ಗೂಡ ಅಲ್ಲಿ ಮಕ್ಕಳಿಗೆ ಅಲ್ಲೇನ್ ಮಾಡ್ತಾರೆ? ಏನ್ ಮಾಡ್ತಾರೆ? ಫೀಸ್ ತೊತ್ತಾರೆ. ಬಿಲ್ಡಿಂಗ್ ಫಂಡ್ ಅಂತ ಬೇರೆ ತೊತ್ತಾರೆ, ಶಾಲಾ ಫೀಸ್ ಅಂತ ಬೇರೆ ತೊತ್ತಾರೆ. ನಿಮ್ ಶೂಸ್ಗಳಿಗೆ ಕೊಟ್ರೆ ಶೂಸ್ ಫೀಸ್ ಬೇರೆ ತೊತ್ತಾರೆ, ಟೈ ಬೆಲ್ಟ್ ಕೊಟ್ರೆ ಟೈ ಬೆಲ್ಟ್ ಬೇರೆ ಕೊಡ್ತಾರೆ, ಆಮೇಲೆ ಪುಸ್ತಕ ಕೊಟ್ರೆ ಪುಸ್ತಕ ಫೀಸ್ ಬೇರೆ ತಗೋತಾರೆ, ಹೌದಾ? ಡ್ರೆಸ್ ಕೊಟ್ರೆ ಡ್ರೆಸ್ ಫೀಸ್ ಬೇರೆ ತಗೋತಾರೆ, ಎಲ್ಲನೂ ಸಪ್ರೇಟ್. ಬ್ಯಾಗ್ ಕೊಟ್ರೆ ಬ್ಯಾಗ್ ಫೀಸ್ ತಗೋತಾರೆ, ಎಲ್ಲದಕ್ಕೆ ದುಡ್ಡನ್ನು ತಗೋತಾರೆ. ಅದಕ್ಕೆ ಇಲ್ಲಿ ಸರ್ಕಾರನೇ ಆ ತಂದೆ ಸ್ಥಾನದಲ್ಲಿ ನಿಂತು ಆ ಪೂರೈಕೆಯನ್ನು ಮಾಡ್ತಾ ಇದೆ. ತಂದೆ ಸ್ಥಾನದಲ್ಲಿ ನಿಂತು ಸರ್ಕಾರನೇ ಆ ತಂದೆ ಸ್ಥಾನದಲ್ಲಿ ನಿಂತು ಎಲ್ಲವನ್ನು ಮಗುವಿಗೆ ಏನ್ ಬೇಕೋ ಅದನ್ನೆಲ್ಲ ಪೂರೈಕೆಯನ್ನು ಮಾಡ್ತಾ ಇದೆ. ಇದು ಲಾಭದ ಹಾನಿಕಾರಕನೋ? ಪೇರೆಂಟ್ಸ್ ಕೇಳ್ತಾ ಇದ್ದೀನಿ. ಲಾಸ್ಟಿಗೆ ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀನಿ ನಾನು. ನೀವು ಏನ್ ಪ್ರಶ್ನೆ ಕೇಳ್ಬೇಕು ಕೇಳ್ಬೋದು, ಅದು ಲಾಸ್ಟಿಗೆ ಮಾತಾಡ್ಲಿಕ್ಕೆ. ಸರ್ಕಾರ ಇಷ್ಟೆಲ್ಲ ಉಚಿತವಾಗಿ ಕೊಟ್ಟಿದೆ. 261 ಮಕ್ಕಳ 226 ಮಕ್ಕಳು, 226 ಮಕ್ಕಳು ಅಂದ್ರೆ ನಿಮ್ಮೂರಲ್ಲಿ ಕುಟುಂಬಗಳಿದ್ದು 708 ಮನೆಗಳು ಅದಾವ. 800 ಮನೆ ಅದಾವ್ರಿ ಊರಾಗ. 700-800 ಮನೆ ಅದಾವ ಕುಟುಂಬಗಳ ಸಂಖ್ಯೆ ಇದೆ. ಸಾವಳಗಿ ಬೀನಲ್ಲಿ 700-800 ಮನೆಗಳು ಕುಟುಂಬಗಳ ಸಂಖ್ಯೆ ಇದೆ. ಮಕ್ಕಳಿರೋದು 226 ಮಕ್ಕಳಿದ್ದಾರೆ. ಉಚಿತ ಶಿಕ್ಷಣ, ಉಚಿತ ಟೀಚರ್ಸ್, ಉಚಿತ ಬಿಲ್ಡಿಂಗ್, ಉಚಿತ. ಈ ಬಿಲ್ಡಿಂಗ್ ಕಟ್ಲಿಕ್ಕೆ ನೀವು ಯಾರು 1 ರೂಪಾಯಿ ಕೊಟ್ಟಿದ್ದೀರಾ? ಪೇರೆಂಟ್ಸ್ ಯಾರು ಕೊಟ್ಟಿರಲ್ರಿ? ಪ್ರೈವೇಟ್ ಶಾಲೆಗಾದ್ರೆ ಈ ಬಿಲ್ಡಿಂಗ್ ರೊಕ್ಕನೂ ತಗೋತಾರೆ, ಹೌದಾ? ಪ್ರೈವೇಟ್ ಶಾಲೆ ಹಾಕಿ ನೋಡಿ, ಈ ಬಿಲ್ಡಿಂಗ್ ಖರ್ಚಾಗಿರೋ ರೊಕ್ಕನೂ ಕೂಡ ನಿಮ್ಮಲ್ಲಿ ತಗೋತಾರೆ. ಮಗು ಎಷ್ಟು ಕೊಡುತ್ತೆ ಅದ್ರ ಟ್ಯಾಕ್ಸಸ್ ತಗೋತಾರೆ, ಬಿಡಲ್ಲ. ಸರ್ಕಾರ ಇದನ್ನೆಲ್ಲ ಫ್ರೀ ಕೊಟ್ಟಿದ್ದಾರೆ. ಬಿಲ್ಡಿಂಗ್ ಫ್ರೀ, ಟೀಚರ್ಸ್ ಫ್ರೀ. ಟೀಚರ್ಸ್ ನೀವು ಯಾರು ಪೇಮೆಂಟ್ ಮಾಡ್ತೀರಾ? 10 ರೂಪಾಯಿ ನಿಮ್ಗೆ ಪೇಮೆಂಟ್ ಕಡಿಮೆ ಇದೆ ಅಂದ್ರೆ 10 ರೂಪಾಯಿ ತಗೋರಿ ಅಂತ ಕೊಡ್ತೀರಾ? ಯಾರು ಕೊಡಲ್ಲ, ಸರ್ಕಾರ ಕೊಡುತ್ತೆ ಪೇಮೆಂಟ್, ಸರ್ಕಾರ ಕೊಡುತ್ತೆ. ಬಿಲ್ಡಿಂಗ್, ಆಟದ ಮೈದಾನ ಇಲ್ಲ ಅಂದ್ರೆ ಆಟದ ಮೈದಾನ ವ್ಯವಸ್ಥೆ ಮಾಡುತ್ತೆ ಸರ್ಕಾರ. ಶೌಚಾಲಯ ಇಲ್ಲ ಅಂತಂದ್ರೆ ಶೌಚಾಲಯ ವ್ಯವಸ್ಥೆ ಮಾಡುತ್ತೆ ಸರ್ಕಾರ. ಇದನ್ನು ಅಂತ ಸರ್ಕಾರದ ಇಷ್ಟೆಲ್ಲ ಉಚಿತವಾದಂತಹ ಸೌಲಭ್ಯಗಳನ್ನು ಪಡ್ಕೊಂಡಿದ್ ಮ್ಯಾಲೂ ಕೂಡ ಯಾಕೆ ಕಡಿಮೆ ಆಗುತ್ತೆ? ಟೀಚರ್ ಮಕ್ಕಳ ಸಂಖ್ಯೆ ಯಾಕೆ ಕಡಿಮೆ ಆಗುತ್ತೆ? ಹೋಗ್ಬಿಡಿ. ಎಷ್ಟು ಸಲ ತಂದೆ ತಾಯಿಯವರು, ತಂದೆ ಯಾದವರು ಶಾಲೆಗೆ ಬಂದು ನೀವು ಕೇಳಿದ್ರ ಟೀಚರ್ಸ್ಗೆ ಹೇಳಿ, ಕೇಳಿರೇನ್ರಿ ನನ್ನ ಮಗು ಹೆಂಗ್ ಓದ್ಲಾಗ್ತದೆ ಅಂತ ಹೇಳಿ? ತಾಯಿಯಂದರಾಗ್ಲಿ ಅಥವಾ ನಮ್ಮ ತಂದೆ ಯಾರೇ ಆಗಲಿ, ಅಣ್ಣ ಇರ್ಲಿ, ತಮ್ಮ ಇರ್ಲಿ, ಯಾರೇ ಇರ್ಲಿ, ಅದೇ ಅದು ಯಾಕೆ ಆಗ್ತದೆ ಅಂತಂದ್ರೆ ನಾವು ಹೋಗಲ್ಲಿ ಕೇಳಲ್ಲ, ಶಾಲೆ ಕೇಳಲ್ಲ. ಯಾವಾಗ ಬಿ ನೀವು ನೋಡಿ, ಮನಿಗೆ ಗಣಸ ಮಗ ಮನೆಗೆ ಹೋದ್ರೆ ಮನೆ ಸಮಸ್ಯೆ ಗೊತ್ತಾಗ್ತದೆ, ಹೌದ್ರಿ? ಗುಡಿಗೆ ಹೋದ್ರೆ ಗುಡಿ ಸಮಸ್ಯೆ ಗೊತ್ತಾಗ್ತದೆ. ನಾವು ಎಲ್ಲೋ ಇಸ್ಪೆಟ್ ಆಡಲ್ ಹೋಗಿ ಕುಂತ್ರೆ ಇಸ್ಪೆಟ್ ಆಡೋ ಸಮಸ್ಯೆ ಏನೇ ಅಂತ ಗೊತ್ತಾಗುತ್ತೆ. ಮಟ್ಕ ಆಡಲ್ ಹೋಗಿ ಕುಂತ್ರೆ ಮಟ್ಕ ಆಡೋ ಸಮಸ್ಯೆ ಏನು, ಕುಡುಕರ ಬಲ್ಲಿ ಹೋಗಿ ಕುಂತ್ರೆ ಕುಡುಕರ ಸಮಸ್ಯೆ ಏನು ಗೊತ್ತಾಗುತ್ತೆ. ನಾವು ಯಾವ ಜಾಗದಲ್ಲಿ ಹೋಗಿ ಕೂಡ್ತೀವೋ ಅದ್ರ ಬಗ್ಗೆ ನಮಗೆ ಗೊತ್ತಿರುತ್ತೆ. ನಾವು ಆ ಜಾಗಕ್ಕೆ ಹೋಗ್ಲಿಲ್ಲ, ಮನೆಗೆ ಹೋಗ್ಬರ್ರಿ, 4 ದಿವಸ ಹೋಗ್ಬೇಡ್ರಿ. ಗಣಸರು ನೀವು ಗಂಡು ಮಕ್ಕಳು, ನಾವು ಒಂದು 4 ದಿವಸ ಮನೆಯಾಗ ಹೋಗ್ಬೇಡಿ, ಮನೆಗೆ ಹೋಗ್ಬೇಡಿ. ಅದು ಎಷ್ಟು ಹಂಗಮ ಆಗುತ್ತೆ ನೋಡಿಬೇಕಾದ್ರೆ.
ಊಟ ಹಾಕ್ತಾರೆ ಕರೆಕ್ಟೇ, ಎಲ್ಲಾಗ ದಾಟ್ಯ ಹೋಗ್ಲಿ ಆ ಕಡೆ ಆಗಲಿ ಸರ್, ಅಲ್ಲೇ ಹೋಗಿ ಕೂಡು ಸಾಯಿ ಆ ಕಡೆ ಅಂತೇಳಿ ಅನ್ನ ಹಾಕ. ಇದು ಸಮಸ್ಯೆ. ನನ್ನ ಮಗು ಇಲ್ಲಿ ಓದ್ತಾ ಇದೆ ಅಂತಂದ್ರೆ ನಾವು ಕೇಳಿಲ್ಲ ಅಂತಂದ್ರೆ ನನ್ನ ಮಗುವಿನ ಸಮಸ್ಯೆ ಏನಂತೇಳಿ ಹೆಂಗ್ ಗೊತ್ತಾಗುತ್ತೆ?